ವಿಕಾಸ್ ಹಣ ಸ್ವಂತ ವಿಕಾಸಕ್ಕೆ ಬಳಕೆ, ಫೋರ್ಜರಿ ಸಹಿ, ಲಕ್ಷ ಲಕ್ಷ ಸ್ವಾಹ. ಪಂಚಾಯಿತಿ ಸದಸ್ಯನ ಗೋಲ್ಮಾಲ್, ತಪ್ಪೊಪ್ಪಿಕೊಂಡ್ರೂ ಕ್ರಮ ಇಲ್ಲ. ಇದು ಗ್ರಾಮ ವಿಕಾಸ್ ಗೋಲ್ಮಾಲ್ ಕಥೆ. ಆತ ಬಳಕೆ ಮಾಡಿರೋದು ಗ್ರಾಮ ವಿಕಾಸದ ಹಣ. ತನ್ನ ಸ್ವಂತ ವಿಕಾಸಕ್ಕೆ ಆತ ಬಳಕೆ ಮಾಡಿಕೊಂಡಿದ್ದಾನೆ. ಇಲ್ಲಿ ಹಳ್ಳ ಹಿಡಿದಿದೆ ಗ್ರಾಮ ವಿಕಾಸ ಯೋಜನೆ. ಬೆಳಗಾವಿ ಜಿಲ್ಲೆ ಕಟಕೋಳ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ವಿಕಾಸ ಆಗಬೇಕಾಗಿತ್ತು. ಆ ಹಣ ಬಳಕೆ ಆಗಬೇಕಾಗಿದ್ದು ಗ್ರಾಮ ವಿಕಾಸಕ್ಕೆ. ಆದ್ರೆ ಅಲ್ಲಿ ಬಳಕೆ ಆಗಿರೋದು ತನ್ನ ಸ್ವಂತ ವಿಕಾಸಕ್ಕೆ ಮಾಡ್ಕೊಂಡಿದ್ದಾನೆ ಗ್ರಾಮ ಪಂಚಾಯತ್ ಸದಸ್ಯ. ಗ್ರಾಮ ವಿಕಾಸ ಯೋಜನೆಯ ಹಣವನ್ನೇ ಗುಳುಂ ಮಾಡ್ಕೊಂಡಿದ್ದಾನೆ. ಎಷ್ಟು? ಒಂದಲ್ಲ ಎರಡಲ್ಲ, ಒಟ್ಟು 31,84,000 ರೂಪಾಯಿಯನ್ನ ಆತ ತನ್ನ ಸ್ವಂತ ಬಳಕೆಗೆ ಬಳಸಿಕೊಂಡಿದ್ದಾನೆ. ನಕಲಿ ಸಹಿ ಮಾಡಿ ಸದಸ್ಯನೇ ಇಂತಹ ಮಹಾಮೋಸವನ್ನ ಮಾಡಿದ್ದಾನೆ. 12 ಚೆಕ್ಗಳ ಮೇಲೆ ಸಹಿ ಮಾಡಿ ಹಣ ಡ್ರಾ ಮಾಡಿಕೊಂಡಿದ್ದಾನೆ. ವಿವಿಧ ಏಜೆನ್ಸಿಗಳ ಹೆಸರಿನಲ್ಲಿ ಲಕ್ಷ ಲಕ್ಷ ಲೂಟಿ ಮಾಡಿದ್ದಾನೆ. ಸದಸ್ಯ ಶ್ರೀಕಾಂತ ಕೊರವರ ಈ ಮಾಡಿರುವಂತಹ ಮೋಸಕ್ಕೆ ಗ್ರಾಮಸ್ಥರೇ ಶಾಕ್ ಆಗಿದ್ದಾರೆ. ಈತ ಏನ್ ಮಾಡ್ದ, ಯಾವ ರೀತಿಯಾಗಿ ಹಣವನ್ನ ತನ್ನ ಸ್ವಂತ ಬಳಕೆಗೆ ಉಪಯೋಗಿಸಿಕೊಂಡ, ಇವೆಲ್ಲದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಈಗಾಗಲೇ 31 ಲಕ್ಷದಷ್ಟು ಹಣವನ್ನ ಈತ ಗುಳುಂ ಮಾಡಿದ್ದಾನೆ. ಈ ವಿಷಯ ಗೊತ್ತಾದ ಬಳಿಕ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಆಗಲ್ಲ, ಆದ್ರೆ ಅಲ್ಲಿ ರಾಜಿ ಪಂಚಾಯಿತಿ ನಡೆಯುತ್ತೆ. ಈತ ಹೇಳ್ತಾನೆ, ಗೊತ್ತಾದ್ಮೇಲೆ ಹೌದು ನಾನೇ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಪತ್ರವನ್ನ ಬರೀತಾನೆ. ತಪ್ಪೊಪ್ಪಿಗೆ ಪತ್ರವನ್ನ ಬರೆದು ಕೊಡ್ತಾನೆ ಶ್ರೀಕಾಂತ್ ಕೊರವರ. ಹಣ ದುರ್ಬಳಕೆ ಮಾಡ್ಕೊಂಡಿರೋದಾಗಿ ಈತ ತಪ್ಪೊಪ್ಪಿಗೆಯನ್ನ ಕೊಡ್ತಾನೆ. ಆನಂತರ ಅದರಲ್ಲಿ ಹೇಳ್ತಾನೆ, 3 ತಿಂಗಳಲ್ಲಿ ನಾನು ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿ ಉಲ್ಲೇಖವನ್ನ ಕೂಡ ಮಾಡ್ತಾನೆ ಆ ತಪ್ಪೊಪ್ಪಿಗೆ ಪತ್ರದಲ್ಲಿ. ಅಧ್ಯಕ್ಷ ಹಾಗೇನೆ PDOಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದು ನಾನೇ ಮಾಡಿರುವ ತಪ್ಪು ಅಂತ ಹೇಳಿ ಆ ಪತ್ರದಲ್ಲಿ ಆತ ಉಲ್ಲೇಖವನ್ನ ಮಾಡ್ತಾನೆ. ಏಪ್ರಿಲ್ ತಿಂಗಳಿನಲ್ಲಿ ತಪ್ಪೊಪ್ಪಿಗೆ ಪತ್ರವನ್ನ ಬರೆದು ಕೊಟ್ಟಿರೋದು. 3 ತಿಂಗಳಲ್ಲಿ ನಾನು ವಾಪಸ್ ದುಡ್ಡು ಕೊಡ್ತೀನಿ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದೀಗ 3 ತಿಂಗಳ ಅವಧಿ ಮುಗಿಯುತ್ತಾ ಬಂದ್ರು ಹಣ ವಾಪಸ್ ಇಲ್ಲ. ಜೊತೆಗೆ ಸದಸ್ಯನ ವಿರುದ್ಧ ದೂರು ಕೊಡೋದಕ್ಕೆ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, PDO ಎಲ್ಲ ಹಿಂದೇಟು ಹಾಕ್ತಾ ಇದ್ದಾರೆ. ಆತನ ವಿರುದ್ಧ ದೂರು ಕೊಡೋದಕ್ಕೆ ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಇದೀಗ. ಗ್ರಾಮ ಪಂಚಾಯತಿಯಲ್ಲಿ ಇಷ್ಟೆಲ್ಲ ಆದ್ರೂ ಕ್ರಮ ಇಲ್ಲ, ದೂರು ಕೊಡ್ತಾ ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೇನೆ PDO. ಯಾಕೆ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಬರುತ್ತೆ. ಶ್ರೀಕಾಂತ ಕೊರವರ ರಕ್ಷಣೆಗೆ ನಿಂತಿರೋದು ಯಾಕೆ ಇವರೆಲ್ಲರೂ ಕೂಡ? ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ, ಸ್ವಂತಕ್ಕಾಗಿ ಆ ಹಣವನ್ನ ಈತ ಬಳಕೆ ಮಾಡ್ಕೊಂಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ತಪ್ಪೊಪ್ಪಿಗೆ ಪತ್ರ ಕೊಟ್ಟರು ಅಂತ ಹೇಳಿದ ತಕ್ಷಣ ಬಿಟ್ಬಿಡೋದಾ? ಹಾಗಾದ್ರೆ ಕಂಪ್ಯೂಟರ್ ಆಪರೇಟರ್ ಕೈವಾಡದ ಆರೋಪ ಕೂಡ ಕೇಳಿ ಬರ್ತಿದೆ. ಪಂಚಾಯಿತಿ ಅಧ್ಯಕ್ಷ PDO ಕೂಡ ಹಾಗಾದ್ರೆ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವ್ರು ಯಾಕೆ ರಕ್ಷಣೆಗೆ ನಿಂತಿದ್ದಾರೆ? ಶ್ರೀಕಾಂತ ಕೊರವರ ಮೋಸದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರಾ ಅನ್ನುವ ಅನುಮಾನ ಇದರಲ್ಲಿ ಸಹಜವಾಗಿ ಮೂಡ್ತಿದೆ. ಇದರ ಬಗ್ಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ CEO ರಾಹುಲ್ ಶಿಂದೆ ಮಾತನಾಡಿದ್ದಾರೆ. ತಪ್ಪಾಗಿದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಪಂಚಾಯತ್ PDO ಹಾಗೂ EOಗೆ ಸಮನ್ ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ನಾವು ತೊಗೊಂಡ್ಬಿಟ್ಟು ಏನಾದರೂ ತಪ್ಪಾಗಿದ್ದಲ್ಲಿ ಕಠಿಣ ಕ್ರಮ ಮಾಡ್ತೀವಿ. ಇಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಪಂಚಾಯತ್ PDO ಹಾಗೂ EOಗೆ ಸಮನ್ ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ನಾವು ತೊಗೊಂಡ್ಬಿಟ್ಟು ಏನಾದರೂ ತಪ್ಪಾಗಿದ್ದಲ್ಲಿ ಕಠಿಣ ಕ್ರಮ ಮಾಡ್ತೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಲಕ್ಷ ಲಕ್ಷ ಹಣವನ್ನ ಗುಳುಂ ಮಾಡಿದ್ದಾನೆ, ತಪ್ಪೊಪ್ಪಿಗೆ ಪತ್ರ ಬರೆದು ಕೊಟ್ಟ ಅಂತ ಹೇಳಿದ ತಕ್ಷಣ ಬಿಟ್ಬಿಡೋದ? ಹಾಗಾದ್ರೆ ಇವರು PDO ಆಗಿರ್ಬೋದು, ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರಾ? ಹೇಗೆ ಇದರಲ್ಲಿ ಹಣವನ್ನ ಇವ ಸ್ವಲ್ಪನಾದ್ರೂ ಕೊಟ್ಟಿದಾನಾ ಇಲ್ವಾ? ನವಿತಾಜನ್, ಪ್ರಮುಖವಾಗಿ ಏನಂದ್ರೆ ರಾಮದುರ್ಗ ತಾಲೂಕಿನ ಕಟ್ಕೋಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಟ್ಕೋಳ ಗ್ರಾಮ ಪಂಚಾಯತಿ ದೊಡ್ಡ ಗ್ರಾಮ ಪಂಚಾಯತಿ ಆಗಿದ್ದರಿಂದ ಗ್ರಾಮ ವಿಕಾಸ ಯೋಜನೆಯಲ್ಲಿ ಸುಮಾರು 32 ಲಕ್ಷ ರೂಪಾಯಿ ಒಂದು ಗ್ರಾಮ ಪಂಚಾಯತಿಗೆ ಬಂದಿರುತ್ತೆ. ಆ ಒಂದು ಬಂದಂತ ಹಣವನ್ನ ಸದಸ್ಯ ಶ್ರೀಕಾಂತ್ ಕೊರವರ್ ದುರ್ಬಳಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ವಿವಿಧ ಚೆಕ್ಗಳನ್ನು ಬಳಸಿ ವಿವಿಧ ಏಜೆನ್ಸಿಗಳ ಮೂಲಕ ಚೆಕ್ ಕೊಟ್ಟಿದ್ದೇನೆ ಅಂತ ಹೇಳಿ ಸೃಷ್ಟಿಸಿ ಸುಮಾರು 12 ಚೆಕ್ಗಳನ್ನ ಕೊಟ್ಟು ಹಣವನ್ನು ಡ್ರಾ ಮಾಡಿದ್ದಾನೆ. ಕೇಳಿದಂತ ಸಂದರ್ಭದಲ್ಲಿ ಚೆಕ್ ಬುಕ್ ಕಳೆದಿದೆ ಅಂತ ಹೇಳಿ ಅಲ್ಲಿನ ಡಾಟಾ ಎಂಟ್ರಿ ಆಪರೇಟರ್, ಅಲ್ಲಿನ PDO ಮತ್ತು ಅಧ್ಯಕ್ಷರಿಗೆ ಹೇಳಿರ್ತಕ್ಕಂಥದ್ದು. ಇದು ಸಾಕಷ್ಟು
ಅನುಮಾನಗಳಿಗೆ ಕಾರಣವಾಗಿದೆ. ಏನು ಸದಸ್ಯನ ಜೊತೆಗೆ ಅಲ್ಲಿನ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ತಕ್ಕಂಥದ್ದು. ನಿನ್ನೆ ಈ ಒಂದು ವಿಚಾರವನ್ನ ನಾವು ಬೆಳಗಾವಿ ಸಿಇಒ ರಾಹುಲ್ ಶಿಂದೆ ಅವರ ಗಮನಕ್ಕೆ ತಂದಿದ್ವಿ. ತಕ್ಷಣ ಎಚ್ಚೆತ್ತಂತ ಅಲ್ಲಿನ ಪಿಡಿಒ ನಿನ್ನೆ ಕಟ್ಕೋಳ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ 3 ಜನರ ಇಬ್ಬರ ಹೆಸರನ್ನ ಹಾಕಿರ್ತಕ್ಕಂಥದ್ದು, ಮತ್ತೊಬ್ಬರು ಏನು ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇವೆ. ನವಿತಾ ಜೈನ್, ಕಳೆದ 3 ತಿಂಗಳ ಹಿಂದೆ ಸೆಪ್ಟೆಂಬರ್ 2024ರಲ್ಲಿ ಘಟನೆ ನಡೆದ್ರು ಕೂಡ ಇದುವರೆಗೂ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಯಾವುದೇ FIR ಆಗಿರಲಿಲ್ಲ. ಏನು ಬದಲಾಗಿ ಶ್ರೀಕಾಂತ್ ಕೊರವರ್ ಅವರು 3 ತಿಂಗಳಲ್ಲಿ ನಾ ಹಣ ಹಿಂದಿರುಗಿಸ್ತೇನೆ ಅಂತೇಳಿ ಏನು ಪತ್ರವನ್ನು ಕೂಡ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ರು. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು. ಯಾಕಂದ್ರೆ ಯಾವುದೇ ಸದಸ್ಯ ತಪ್ಪು ಮಾಡಿದ ಸಂದರ್ಭದಲ್ಲಿ ಅದನ್ನ ಪೊಲೀಸ್ ತನಿಖೆ ಮಾಡಬೇಕಾಗುತ್ತೆ. ಯಾಕೆ ಎಲ್ಲರೂ ಕೂಡ ಮೌನವಾಗಿದ್ರು. ಆದರೆ ನಿನ್ನೆ ರಾಹುಲ್ ಶಿಂದೆ ಅವರ ಸೂಚನೆ ಮೇರೆಗೆ ಈಗ ಸದ್ಯ FIR ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಮುಂದೆ ಪ್ರಕರಣ ತನಿಖೆಯಲ್ಲಿ ಯಾರೆಲ್ಲ ಇದರಲ್ಲಿ ಸಿಕ್ಕಿಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಏನು ಗ್ರಾಮ ವಿಕಾಸ್ ಯೋಜನೆಗೆ, ಕೇಂದ್ರ ಸರ್ಕಾರದ ಯೋಜನೆಗೆ ಸಾಕಷ್ಟು ಹಣ ಪ್ರತಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಅದರಲ್ಲೂ ಆಯ್ಕೆ ಮಾಡಿ ನಿಗದಿತ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಈ ಒಂದು ಹಣ ಬರ್ತಕ್ಕಂಥದ್ದು. ಇದು ಗ್ರಾಮದ ವಿಕಾಸಕ್ಕೆ ಬಳಸಬೇಕಿತ್ತು. ಆದರೆ ಸ್ವಂತಕ್ಕಾಗಿ ಇದನ್ನ ಗ್ರಾಮ ಪಂಚಾಯತಿ ಸದಸ್ಯರೊಬ್ಬರು ಈಗ ಬಳಸಿರ್ತಕ್ಕಂಥದ್ದು. ಹೀಗಾಗಿ ಈಗ FIR ಕೂಡ ಕಟ್ಕೋಳ ಪೊಲೀಸ್ ಠಾಣೆಯಲ್ಲಿ ಸದ್ಯ ದಾಖಲಾಗಿದ್ದೆ. ನವಿತಾ ಜೈನ್, ಸೂಕ್ತ ತನಿಖೆ ಮಾಡಿ ಯಾರೆಲ್ಲ ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದು ಗ್ರಾಮಸ್ಥರ ಹೇಳಿಕೆಯಾಗಿದೆ. ಯಾಕಂದ್ರೆ ಈಗ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಮುಗಿಯಕ್ಕೆ ಇನ್ನು 3-4 ತಿಂಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಹೀಗಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಮಾಡ್ತಕ್ಕಂಥ ಅವಾಂತರಗಳು ಈಗ ಹೊರಗಡೆ ಬರ್ತಾ ಇವೆ. ನವಿತಾ ಜೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಗ್ರಾಮ ವಿಕಾಸದ ಹಣವನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಯಾಕೆ ಕ್ರಮ ಆಗಿಲ್ಲ, ಯಾಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿದೆ. ಈಗಾಗಲೇ ಸಿಒ ಇದರ ಬಗ್ಗೆ ಗಮನವನ್ನ ವಹಿಸಿದ್ದಾರೆ, ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾವ ಕ್ರಮ ಆಗತ್ತೆ, ಯಾವ ರೀತಿಯಾಗಿ ಕ್ರಮ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು.